Hi. Michael Hi, Young everyone. for, Can I also have a gorgeous model on stage? What's your You are name? genius. Thank you so much. Prachi. Cheers. Big round of applause for Prachi. All right, so Asha, what is the look that we are going to work on today? ಹಾಯ್ ನಾನು ಕನ್ನಡದಲ್ಲೇ ಹೇಳ್ತೀನಿ. ಕನ್ನಡ ಅಂದ್ರೆ ಎಷ್ಟು ಖುಷಿ ನಮಗೆಲ್ಲ. ಸದ್ಯಕ್ಕೆ ಕರ್ನಾಟಕದಲ್ಲೇ ಇದ್ದೀವಲ್ಲ ಅದಕ್ಕೋಸ್ಕರ. ಓಕೆ, ಇವತ್ತು ನಾರ್ತ್ ಇಂಡಿಯನ್ ಬ್ರೈಡಲ್ ಲುಕ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಹಾಗೆ ನನ್ನ ಇಂಟ್ರೊಡಕ್ಷನ್ ಇನ್ನೊಂದು ಸರಿ. ನನ್ನ ಹೆಸರು ಆಶಾ ಅಮೈರಾ. ನಮ್ಮದು ಸ್ಯಾಮ್ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ವಿಜಯನಗರಲ್ಲಿದೆ. Thank you so much to Swatchcoff and Hairdressers Journal for putting on such an incredible event as always. This is my third one and a Hall of Fame, so your skin already wipe ಆಗಿದೆ. ಹಾಗೆ ನಾನು ಇವಾಗ ಪ್ಯಾಕ್ಡ್ ಅಕ್ವಾ ಬ್ಲಾಸ್ಟ್ ವಾಟರ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ or primer. Feels good to my family, but always backing this. It really doesn't matter where you're from, your background, what you've been given or not been given. If you work hard and you have got a good heart, you will go far. Thank you. To make not only our clients look good, but to make our clients feel good, for me, is a big obsession. So to everyone in this room, well done. We're amazing. Thank you. ಲೈಕ್ ಮಾಯಿಶ್ಚರೈಸರ್ ಆದಮೇಲೆ ನಾವು ಹೈಡ್ರಾಲಿಕ್ ಆಸಿಡ್ ಗ್ಲೋ ಮಿಸ್ಟ್ ರೀಕೋಡ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀವಿ. My incredible photographer, Desmond Murray. Thank you very much. It's incredible. ಲೈಕ್ ಇದೆಲ್ಲ ಸ್ಕಿನ್ ಪ್ರಿಪ್ರೇಷನ್ಗೋಸ್ಕರ ಮಾಡ್ಕೋತಾ ಇರೋದು ನಾವು. ಸ್ಕಿನ್ ಪ್ರಿಪ್ರೇಷನ್ ಕರೆಕ್ಟ್ ಆಗಾದರೆ ಮೇಕಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. Okay, so I didn't realize I'd actually be You can hold you. Just for face. ಹಾಗೆ ಸ್ವಲ್ಪ ಗ್ಲೋನೆಸ್ಗೋಸ್ಕರ ಪ್ರೆಪ್ ಆ್ಯಂಡ್ ಸೆಟ್ ಗ್ಲೋ ಸ್ಪ್ರೇ, ಇದು ಕೂಡ ರೀಕೋಡ್ ಬ್ರ್ಯಾಂಡ್ದು. ಸ್ವಲ್ಪ ಗ್ಲಿಟರಿಶ್ ಇರುತ್ತೆ. ಐಸ್ ಕ್ಲೋಸ್. ಇದು ಗ್ಲೋನೆಸ್ ಕೊಡುತ್ತೆ, ಸ್ವಲ್ಪ ಗ್ಲಾಸಿ ಲುಕ್ ಕೊಡುತ್ತೆ ನಿಮಗೆ. ಬೇಕಾದರೆ ನೀವು ಮ್ಯಾಕ್ದು ಕೂಡ ಯೂಸ್ ಮಾಡ್ಬೋದು. Hold it. ಈಗ ಪ್ರೈಮರ್ಸ್ ಎಲ್ಲ ಫಿಕ್ಸ್ ಆಗೋದಕ್ಕೋಸ್ಕರ ಅರ್ಬನ್ ಟಿಕ್ಕಿದು ಕ್ವಿಕ್ ಫಿಕ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ. ಕ್ವಿಕ್ ಫಿಕ್ಸ್ ಸ್ಪ್ರೇ. ಇದು ಪ್ರೈಮರ್ ಎಲ್ಲ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಮೇಕಪ್ಗೆ ಈಸಿ ಆಗುತ್ತೆ. ಲೈಕ್ ಫೌಂಡೇಶನ್ ಎಲ್ಲ ಸೆಟಲೈಸ್ ಆಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ನಾನು ಶಾಫರಲ್ದು ಕನ್ಸಿಲರ್ನ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ಇವ್ರಿಗೆ ಡಾರ್ಕ್ ಸರ್ಕಲ್ಸ್ ಅಷ್ಟು ಇಲ್ಲ. ಲೈಕ್ ಇನ್ ಕೇಸ್ ಇದ್ದರೆ ನೀವು ಯೂಸ್ ಮಾಡ್ಬೋದು. ನಾನು ಆ್ಯಸ್ ಅ ಬೇಸ್ ಆಗಿ ಲೈಟ್ ಶೇಡ್ಸ್ನ ಯೂಸ್ ಮಾಡ್ತೀನಿ.
ಇದು ತುಂಬ ಲೈಟಾಗಿ ಅಪ್ಲೈ ಮಾಡ್ಕೋಬೇಕು. ತುಂಬ ಹೆವಿ ಆದರೆ ಹೆವಿಯಾಗಿ ಕ್ರೀಸಸ್ ಬರೋದು ಅಥವಾ ಕೇಕಿ ಕಾಣಿಸೋದು ಆ ಥರ ಕಾಣುತ್ತೆ ಮೇಕಪ್ ಎಲ್ಲ. ನೋಡಿದ್ರಿ ಅಲ್ಲ, ಈ ಥರ ತುಂಬ ಮೈಲ್ಡಾಗಿ, ಇನ್ ಕೇಸ್ ನೀವು ಕನ್ಸೀಲರ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡಿದ್ರೆ ತುಂಬ ಮೈಲ್ಡಾಗಿ ಅಪ್ಲೈ ಮಾಡಬೇಕು. ಈ ಫ್ಯಾನ್ನ ನಾವು ಕ್ವಿಕ್ ಡ್ರೈ ಆಗೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ನಾರ್ಮಲ್ ಆಗಿ ಟೈಮ್ ಇದ್ದರೆ ನೀವು ಹಾಗೆ ಡ್ರೈ ಮಾಡೋದಕ್ಕೆ ಬಿಡ್ಬೋದು. ಡ್ರೈ ಅಂದರೆ ಮೀನ್ಸ್ ಲೈಕ್ 1 or 2 minutes ಅದು ಸೆಟಲೈಸ್ ಆಗಬೇಕು. Yeah, hold it. Just hold it like it. ನಾನಿವಾಗ ಫೌಂಡೇಶನ್ನ ನಾರ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಹೂಡಾ ಬ್ಯೂಟಿದು ಯೂಸ್ ಮಾಡ್ತಾ ಇದ್ದೀನಿ. ಎರಡೂ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಬ್ಲೆಂಡರ್ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಲೈಕ್ ರೀಕೋಡ್ದು ಲೈಫ್ ಲೈನ್ ಮೇಕಪ್ ಮಿಕ್ಸರ್ ಅಂತ ಇದೆ. ಇದನ್ನು ಯೂಸ್ ಮಾಡೋದ್ರಿಂದ ಲೈನ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅಲ್ಲ ಮೇಕಪ್ಪಲ್ಲಿ, ಲೈಕ್ ಅದು ತುಂಬ ಎಲ್ಲರಿಗೂ ಮೇಕಪ್ ಆರ್ಟಿಸ್ಟ್ಗೆ ಇರೋ ಪ್ರಾಬ್ಲಮ್ ಅದೊಂದೇ. ಹಾಗೆ ಕ್ಲೈಂಟ್ಸು ಕೂಡ ನಮಗೆ ಜಾಸ್ತಿ ಕೇಳ್ತಾರೆ, ಕ್ರೀಸ್ ಲೈನ್ಸ್ ಬರ್ತಾ ಇದೆ, ನಮ್ಮನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ. ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೇಕಪ್. ನೇಮ್ ಬಂದು ರೀಕೋಡ್ದು ಲೈಫ್ ಲೈನ್ ಮೇಕಪ್ ಫಿಕ್ಸರ್, ವೈಭವ್ ಸ್ಟೋರ್ಸಲ್ಲಿ ಅವೈಲಬಲ್ ಇದೆ. ಅದನ್ನು ಲೈಕ್ 1 or 2 ಡ್ರಾಪ್ಸ್ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು. Just a minute, my hair is... ಹಾಗೆ ನಾವೀಗ ಯೂಸ್ ಮಾಡಿದ್ವಲ್ಲ ಕ್ರೀಸ್ ಲೈನ್ ಅವಾಯ್ಡ್ ಆಗೋದಕ್ಕೆ ಅಂತ ಆಯಿಲು, ಅದು ಬ್ಲೆಂಡಿಂಗ್ ಕೂಡ ಈಸಿ ಆಗುತ್ತೆ, ನಮಗೆ ಥಿಕ್ನೆಸ್ ಆಗಿ ಕೂತ್ಕೊಳ್ಳಲ್ಲ.
ಹಾಗೆ ಪ್ರಾಡಕ್ಟ್ಸ್ ಉಳಿದ್ರೆ ಮತ್ತೆ ಉಳಿತಲ್ಲ ಅಂತ ಇಡೀ ಫೇಸ್ಗೆಲ್ಲ ಹಾಕ್ಬಾರ್ದು. ಎಷ್ಟು ಹಾಕಬೇಕೋ ಅಷ್ಟು ಮಾತ್ರ ಹಾಕಬೇಕು. ಜಾಸ್ತಿ ಹಾಕಿದ್ರೂ ನಿಮಗೆ ಕೇಕಿ ಲುಕ್ ಆಗುತ್ತೆ. ಇವಾಗ ನಾನು ಲಿಕ್ವಿಡ್ ಹೈಲೈಟರ್ ಆಗಿ ಕನ್ಸೀಲರ್ ಟಾರ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಾವು ಬ್ರೈಡಲ್ ಮಾಡ್ತಾ ಇದ್ದೀವಿ ಅಂದರೆ ಟಾರ್ಟ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದರೆ ಇದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನೀವು ಎಷ್ಟು ಲೈಟಾಗಿ ಯೂಸ್ ಮಾಡ್ಕೊತೀರೋ ಅಷ್ಟು ಒಳ್ಳೆಯದು. ಕ್ವಾಂಟಿಟಿ ಎಷ್ಟು ಯೂಸ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್. ಶೇಡ್ ನಂಬರ್ ಯೂರ್ ಸ್ಕಿನ್ಗೆ ನಾನು ಯೂಸ್ ಮಾಡ್ತಾ ಇರೋದು ಲೈಟ್. ಇದರಲ್ಲಿ ಲೈಟ್ ನ್ಯಾಚುರಲ್ ನಮ್ಗೆ ಯೂಸ್ ಆಗೋಂಥದ್ದು ಸೌತ್ ಇಂಡಿಯಾಗೆ ಎಸ್ಪೆಷಲಿ ಲೈಟ್ ನ್ಯಾಚುರಲ್ ಯೂಸ್ ಆಗುತ್ತೆ. ಹಾಗೆ ಲೈಟ್ ಮೀಡಿಯಮ್ ಅಂತ ಒಂದು ಬರುತ್ತೆ, ಅದು 2 ಟೋನ್ ಯೂಸ್ ಆಗುತ್ತೆ ಜಾಸ್ತಿ. ಹಾಗೆ ಮೀಡಿಯಮ್ ಟೋನ್ ಒಂದು, ಟ್ಯಾನ್ ಒಂದು. ड्राई करो कम दिस. ಆಲ್ಮೋಸ್ಟ್ ಬೇಸ್ ಫಿನಿಶ್ ಆಯಿತು. ಇನ್ ಕೇಸ್ ನಾವು ಪೌಡರ್ ಹಾಕಿ ಸೆಟಲ್ ಮಾಡಿದ್ರೆ ಬೇಸ್ ಕಂಪ್ಲೀಟಾಗಿ ಮೇಕಪ್ಪೇ ಫಿನಿಶ್ ಆಗುತ್ತೆ. ಐ ಮೇಕಪ್ ಒಂದು ಬ್ಯಾಲೆನ್ಸ್ ಇರುತ್ತೆ ನಮಗೆ. ಈಗ ನಾನು ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅರ್ಬನ್ ಡಿಕೆದು ಮೇಕಪ್ ಫಿಕ್ಸರ್. ಇದು ಸ್ಮೂತ್ ಪಾರ್ಟಿಕಲ್ಸ್ ಇರುತ್ತೆ, ಹಾಗೆ ಸ್ಮೂತ್ ಆಗಿ ಕೂತ್ಕೊಳ್ಳುತ್ತೆ ಸ್ಕಿನ್ ಮೇಲೆ. ಹೋಲ್ಡ್. ಹಾಗೆ ನಿಮಗೆ ಮೇಕಪ್ ಫಿಕ್ಸರ್ ಬಜೆಟ್ ಫ್ರೆಂಡ್ಲಿ ಬೇಕಂದರೆ ಸ್ಮ್ಯಾಶ್ ಬಾಕ್ಸ್ದು ಫೋಟೋ ಫಿನಿಶ್ ತುಂಬ ಚೆನ್ನಾಗಿದೆ. ನಾನೀಗ ಪೌಡರ್ ಕೂಡ 2 ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಹೂಡಾ ಬ್ಯೂಟಿದು, ಒಂದು ಪ್ಯಾಕ್ದು. ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಲೈಕ್ ಈಗ ಪ್ಯಾಕ್ದು ತುಂಬ ಪಾರ್ಟಿಕಲ್ಸ್ ಥಿನ್ ಆಗಿದೆ, ಹೂಡಾ ಬ್ಯೂಟಿದು ಸ್ವಲ್ಪ ತಿಕ್ಕಾಗಿದೆ. ಬಟ್ ನನಗೆ ಎರಡೂ ಬೇಕಾಗಿದೆ, ಅದಕ್ಕೋಸ್ಕರ ಎರಡೂ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಡೈರೆಕ್ಟಾಗಿ ಕ್ಲೈಂಟ್ ಮೇಲೆ ಆ ಥರ ಅಪ್ಲೈ ಮಾಡಬೇಡಿ. ನೀವು ಒಂದ್ಸರಿ ಎರಡೂ ಮಿಕ್ಸ್ ಮಾಡಿ ಬೇರೆ ಬಾಕ್ಸಲ್ಲಿ ಯೂಸ್ ಮಾಡಿ ನೋಡಿ, ಆಮೇಲೆ ಯೂಸ್ ಮಾಡಿ.